ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನೆವರ್ ಎಂಡಿಂಗ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕೆಲಸಗಳಿರುತ್ತೆ, ಅದು ಡೈಲಿ ಬೇಸಿಸ್ ಮೇಲೆ, ವೀಕ್ಲಿ ಬೇಸಿಸ್ ಮೇಲೆ ಅಥವಾ ಮಂತ್ಲಿ ಬೇಸಿಸ್ ಮೇಲೆ ಕೆಲವೊಂದು ರೊಟೀನ್ಸ್ನ ಫಾಲೋ ಮಾಡಿದ್ರು ಕೂಡ ಡೈಲಿ ರೊಟೀನ್ ಅಲ್ಲದೆ ರಿಪೀಟೆಡ್ ಆಗಿ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂತ ಕೆಲಸಗಳು ಯಾವುದು, ಯಾವ್ಯಾವ ಟಿಪ್ಸ್ನೆಲ್ಲ ಫಾಲೋ ಮಾಡ್ತೀನಿ ಅಂತೆಲ್ಲಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ತುಂಬಾ ದಿನಗಳಿಂದ ಆಗಾಗ ಒಂದೊಂದು ಕಮೆಂಟ್ ರಿಸೀವ್ ಆಗ್ತಾ ಇತ್ತು, ಮೈಕ್ರೋವೇವ್ ಮೇಲೆ ತುಂಬಾ ಹೆವಿ ಆಗಿರುವಂಥ ವಸ್ತುಗಳನ್ನ ಇಡಬೇಡಿ ಅಂತ. ನನಗೆ ಗೊತ್ತಿಲ್ಲದಿರೋನೆ ನಾನು ಕೆಲವೊಂದು ವಸ್ತುಗಳನ್ನ ಇಡ್ತಾ ಇದ್ದೆ, ತೂಕ ಎಲ್ಲ ಕಡಿಮೆ ಇದೆ ಅಂತ ಅಂದ್ಕೊಳ್ತಿದ್ದೆ. ಬಟ್ ಈ ರೀತಿಯಾಗಿರುವಂಥ ವಸ್ತುಗಳನ್ನ ಕೂಡ ಅಂದರೆ ನಾನ್ ಸ್ಟಿಕ್ ಇರ್ಬೋದು, ಈ ರೀತಿ ಪಿಂಗಾಣಿ ವಸ್ತುಗಳೆಲ್ಲ ಕೂಡ ಮೈಕ್ರೋವೇವ್ ಮೇಲೆ ಇಡಬಾರ್ದಂತೆ. ಸೊ ಅದಕ್ಕೋಸ್ಕರ ಈ ಒಂದು ಚೇಂಜಸ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನನಗೆ ಹೇಳ್ತಾ ಇದ್ದಿದ್ದರಿಂದ ನಾನು ಕೂಡ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಈ ಒಂದು ಚೇಂಜಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನಗೆ ಇನ್ಫಾರ್ಮ್ ಮಾಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಸ್ವಲ್ಪ ಚೇಂಜಸ್ನ ಮಾಡೋಣ ಅನ್ನೋದ್ರಿಂದ ಈ ಮಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ನರಲ್ಲಿ ಸ್ವಿಚ್ ಬೋರ್ಡ್ ಕೂಡ ಇರೋದ್ರಿಂದ ಇಲ್ಲೇ ಮಿಕ್ಸಿ ಜಾರ್ ಇರ್ಬೋದು, ಕೆಟಲ್ಲು ಮತ್ತು ಸ್ಪೈಸ್ ರ್ಯಾಕ್ ಎಲ್ಲ ಕೂಡ ಇಟ್ಕೊಂಡಿದ್ದೆ. ಸೊ ಇದೆಲ್ಲದನ್ನ ಕೂಡ ಒಂದ್ಸರಿ ವೈಪ್ ಮಾಡಿಕೊಂಡು ಇಲ್ಲಿ ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ರೀತಿಯಾಗಿರುವಂಥ ಲುಕ್ನ ನೋಡೋದಕ್ಕಿಂತನೂ ಆಗಾಗ ಸ್ವಲ್ಪ ಚೇಂಜಸ್ನ ಮಾಡೋದ್ರಿಂದ ಕೂಡ ಆ ಒಂದು ಪ್ಲೇಸಲ್ಲಿ ನಮಗೂ ಕೂಡ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ನೀವೇನಾದರೂ ಹೊಸದಾಗಿ ಮನೆ ಕಟ್ಟಿಸ್ಕೊಳ್ತಾ ಇದ್ರೆ ಆದಷ್ಟು ಕಿಚನಲ್ಲಿ ನೀವು ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಫ್ಯೂಚರಲ್ಲಿ ಅದು ನೀವು ಯೂಸ್ ಮಾಡ್ಬೋದು ಅಥವಾ ನೀವು ಶೋಗಂತ ಆದರೂ ಕೂಡ ತಂದು ಇಟ್ಕೊಳ್ಬೋದು. ಸೊ ನೀವು ಮುಂಚೆನೇ ಅದಕ್ಕಂತ ಒಂದು ಜಾಗನ ನೀವು ಮೀಸಲಾತಿ ಇಟ್ಕೊಳ್ಳೋದಾದರೆ ಕಿಚನಲ್ಲಿ ನಿಮಗೆ ಪದೇ ಪದೇ ಚೇಂಜಸ್ ಮಾಡೋವಂಥ ಅವಶ್ಯಕತೆ ಬರ್ದಿರೇ ಇರುತ್ತೆ. ಮೇಯ್ನಾಗಿ ಮೈಕ್ರೋವೇವ್ಸ್ ಇರ್ಬೋದು, ಡಿಶ್ ವಾಷರ್ಸ್ ಇರ್ಬೋದು, ಅಥವಾ ನೀವು ವಾಷಿಂಗ್ ಮಿಷಿನ್ಸ್ ಎಲ್ಲ ಕೂಡ ಯುಟಿಲಿಟಿಯಲ್ಲಿ ಇಟ್ಕೊಳ್ತೀರಾ ಅನ್ನೋದಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸೆಟ್ಟಿಂಗ್ಸ್ನ ಇನ್ಬಿಲ್ಟ್ ಆಗಿ ಮೊದಲೇ ಕಬೋರ್ಡ್ ಮಾಡಿಸೋದಕ್ಕಿಂತ ಮುಂಚೆನೇ ಎಲ್ಲಿಡಬೇಕು ಅನ್ನೋ ಒಂದು ಪ್ಲಾನಿಂಗ್ ಅನ್ನೋದು ಇದ್ದರೆ ಕಿಚನಲ್ಲಿ ಎಲ್ಲ ರೀತಿಯಾದಂಥ ಇಕ್ವಿಪ್ಮೆಂಟ್ಸ್ನ ಇಟ್ಕೊಳ್ಳೋದಕ್ಕೋಸ್ಕರ ಕೂಡ ಪ್ಲೇಸ್ನ ಕರೆಕ್ಟಾಗಿ ನಾವು ಅದಕ್ಕೆ ಆದಂಥ ಜಾಗನ ಫಿಕ್ಸ್ ಮಾಡ್ಕೊಳ್ಬೋದು. ಈಗ ನೋಡ್ತಿದ್ದೀರಲ್ವ, ನಾನು ಸ್ವಲ್ಪ ಚೇಂಜಸ್ನ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಒಂದು ಲುಕ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನನಗೆ ಲೈಕ್ ಮಾಡಿ ತಿಳಿಸಿ, ಅಥವಾ ಏನಾದರೂ ಚೇಂಜಸ್ನ ಮಾಡ್ಬೋದಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ರಿಪೀಟೆಡ್ ಆಗಿ ನಾನು ಮಾಡ್ಕೊಳ್ಳುವಂಥ ಕೆಲಸಗಳಲ್ಲಿ ಈ ಒಂದು ಕಿಚನ್ ಸೆಟಪ್ ಕೂಡ ಒಂದು ಆಗಾಗ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತಾನೆ ಇರ್ತೀನಿ. ನೆಕ್ಸ್ಟು ವಾಷಿಂಗ್ ಮಿಷಿನ್ ಏರಿಯಾ. ವಾಷಿಂಗ್ ಮಿಷಿನ್ನ ಮನೆ ಒಳಗಡೆನೆ ಒಂದು ಕಡೆ ಇಟ್ಕೊಂಡಿರೋದ್ರಿಂದ ಸೊ ಈ ಒಂದು ಏರಿಯಾದಲ್ಲಿ ಧೂಳು ಅನ್ನೋದು ಕಡಿಮೆ ಬರುತ್ತೆ. ಬಟ್ ಈ ರೀತಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಬೇಕಾದ್ರೆ ಅಥವಾ ಈ ಒಂದು ಬಟ್ಟೆಗಳನ್ನ ನಾನು ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಹಾಕ್ತಾ ಇರ್ತೀನಿ. ಜೆಂಟ್ಸ್ ವೇರು, ವೈಟ್ ವೇರು ಮತ್ತು ಈ ಬೆಡ್ಶೀಟ್ಸ್ ಎಲ್ಲ ಕೂಡ ಸಪ್ರೇಟಾಗಿ ಹಾಕ್ತಾ ಇರೋದ್ರಿಂದ ಈ ರೀತಿ ಬಾಸ್ಕೆಟ್ಗಳಲ್ಲಿ ಸಪ್ರೇಟಾಗಿ ಇಟ್ಕೊಳ್ತಾ ಇರ್ತೀನಿ. ಆ ಒಂದು ಬಾಸ್ಕೆಟಲ್ಲಿ ಹಾಕಬೇಕಾದ್ರೆ ಅಂದರೆ ಒಂದು ಬಾಸ್ಕೆಟಲ್ಲಿ ವೈಟ್ ಕ್ಲಾತ್ಸ್ನ ಹಾಕಿದ್ರೆ ಫುಲ್ ಕಂಪ್ಲೀಟ್ ಆಗಬೇಕಲ್ವಾ, ಅಂದರೆ ಸ್ವಲ್ಪ ಒಂದು ಲೋಡ್ಗಾಗೋಷ್ಟು ಬಟ್ಟೆನ ಒಂದು ಕಡೆ ಹೊಂದಿಸ್ಕೊಳ್ಬೇಕಲ್ವಾ. ಆ ಒಂದು ಟೈಮ್ ಆಫ್ ಪೀರಿಯಡಲ್ಲಿ ಸ್ವಲ್ಪ ಧೂಳು ಅನ್ನೋದು ಕೂಡ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಇನ್ನು ಬಟ್ಟೆಗಳನ್ನ ನಾವು ಈ ರೀತಿ ಸೆಗ್ರಿಗೇಟ್ ಮಾಡುವಾಗ ಈ ರೀತಿ ಉದುರಿಸಿ ಹಾಕ್ತಿರ್ತೀವಲ್ವ, ಸಣ್ಣ ಪುಟ್ಟ ಕೂದಲು ಅದೆಲ್ಲ ಕೂಡ ಆ ಒಂದು ಪ್ಲೇಸಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಲಿಕ್ವಿಡ್ ಹಾಕಬೇಕಾದ್ರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದ್ರೂ ಕೂಡ ಒಂದೊಂದು ಡ್ರಾಪ್ ಆದರೂ ಚೆಲ್ತಾ ಇರುತ್ತೆ. ಸೊ ಈ ರೀತಿ ಕೂದಲು ಅದೆಲ್ಲ ಕೂಡ ಈ ಒಂದು ಏರಿಯಾದಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ತೆಗಿಬೇಕಾದ್ರೆ ಅಥವಾ ವಾಷಿಂಗ್ ಮಿಷಿನ್ ಒಳಗಡೆ ಬಟ್ಟೆನ ಹಾಕ್ಬೇಕಾದ್ರೆ ಅಲ್ಲಿಡುವಂಥ ಬಾಸ್ಕೆಟ್ ಇರ್ಬೋದು, ಅಥವಾ ನಾವು ತುಳಿದಾಡಬೇಕಾದ್ರೆ ಕಾಲೆಲ್ಲ ಕೂಡ ಸ್ವಲ್ಪ ಅಂಟಂಟು ಅನಿಸ್ತಾ ಇರುತ್ತೆ. ಇಲ್ಲಿರುವಂಥ ಕೂದಲು ಕೂಡ ನಾವು ಓಡಾಡಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಾನು ಇಲ್ಲಿ ಯಾವಾಗ ಜಾಸ್ತಿ ಮೆಸ್ಸಿಯಾಗಿ ಗಲೀಜಾಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೋ ಆಗ ಇಮ್ಮಿಡಿಯೇಟಾಗಿ ಈ ರೀತಿ ವಾಶ್ ಮಾಡ್ಕೊಳ್ತಾ ಇರ್ತೀನಿ. ವಾಷಿಂಗ್ ಮಿಷಿನ್ನ ಮನೆ ಒಳಗಡೆ ಇಟ್ಟಿರೋದ್ರಿಂದ ಧೂಳು ಅನ್ನೋದು ಕಡಿಮೆ ಅಕ್ಯುಮುಲೇಟ್ ಆಗುತ್ತೆ. ಬಟ್ ನಾನು ಹೇಳ್ದೆ ಅಲ್ವಾ, ಕೆಲವೊಂದು ಮೈನ್ಯೂಟ್ ಥಿಂಗ್ಸ್ ಅನ್ನೋದು ಇಲ್ಲಿ ಸ್ವಲ್ಪ ಕಲೆಕ್ಟ್ ಆಗೋದ್ರಿಂದ ಅದೆಲ್ಲದನ್ನ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಗಾಗ ಈ ರೀತಿ ನಾನು ವಾಶ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ವಾಷಿಂಗ್ ಮಿಷಿನ್ ಸುತ್ತ ಕೂಡ ನೀರು ಈ ರೀತಿ ಹಾಕಿರೋದ್ರಿಂದ ವಾಷಿಂಗ್ ಮಿಷಿನ್ನ ಕೂಡ ಕರೆಕ್ಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ವಾಷಿಂಗ್ ಮಿಷಿನ್ನ ಯಾವ ರೀತಿ ಕ್ಲೀನ್ ಮಾಡೋದು, ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ಹಾಕಬೇಕಾದ್ರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಲಾಂಡ್ರಿ ವೀಡಿಯೋಸ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ ನೋಡಿ. ಎಲ್ಲ ಕಡೆ ಕೂಡ ಈ ರೀತಿ ನೀರನ್ನ ಹಾಕಿ ಕ್ಲೀನ್ ಮಾಡಿದೆ, ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರಿ. ಈಗ ನಾನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಏನು ಹಾಕಿದೆ ಅದೆಲ್ಲ ಕೂಡ ವಾಶ್ ಆಗಿದೆ. ವಾಶ್ ಆದಮೇಲೆ ಈ ರೀತಿ ತೆಗಿಬೇಕಾದ್ರೂ ಕೂಡ ಕೆಳಗಡೆ ಬಿದ್ದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರ ಇರಬೇಕು ಅನ್ನೋದಾದರೆ ವಾಷಿಂಗ್ ಮಿಷಿನ್ ಏನು ಇಟ್ಟಿರ್ತೀರಾ ಆ ಒಂದು ಏರಿಯಾನ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ.
ತೊಳೆದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಬಾಸ್ಕೆಟ್ನ ಇಟ್ಟರೆ ಮಾರ್ಕ್ಸ್ ಎಲ್ಲ ಬೀಳುತ್ತೆ ಅನ್ನೋದ್ರಿಂದ ಪೂರ್ತಿ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬಾಸ್ಕೆಟ್ನ ಇಡ್ತೀನಿ. ಆಗಲೇ ಹೇಳ್ದಂಗೆ ಪೈಪಿಂದ ನೀರು ಹಾಕಿರೋದ್ರಿಂದ ಮಿಷಿನ್ಗೆಲ್ಲ ಕೂಡ ಸಿಡಿದಿರುತ್ತೆ. ಅದಕ್ಕೋಸ್ಕರ ನಾನು ಕ್ವಿಕ್ಕಾಗಿ ಒಂದ್ಸರಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ರಸ್ಟ್ ಹಿಡಿಯೋ ಚಾನ್ಸ್ ಇರುತ್ತೆ. ಸೊ ನೀವು ಪ್ರತಿ ಸಲ ಇದೇ ಥರ ಕ್ಲೀನ್ ಮಾಡಿ ಅಂತ ಅಲ್ಲ, ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಾಷಿಂಗ್ ಮಿಷಿನ್ ಸುತ್ತಮುತ್ತ ಕೂಡ ನೀಟಾಗಿರುತ್ತೆ. ಆದಷ್ಟು ನೀವು ಡ್ರೈ ಕೂಡ ಮಾಡ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ವಾ, ಈ ರೀತಿ ಬಟ್ಟೆಗಳೆಲ್ಲನೂ ಹಾಕಬೇಕಾದ್ರೆ ಕೆಲವೊಂದು ಕೂದಲೆಲ್ಲ ಕೂಡ ಬೀಳ್ತಾ ಇರುತ್ತೆ. ಅದನ್ನ ನೀವು ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಕ್ಕೂ ನೀಟಾಗಿರುತ್ತೆ, ನಮಗೂ ಕೂಡ ಓಡಾಡಬೇಕಾದ್ರೆ ಕಂಫರ್ಟಬಲ್ ಆಗಿ ಇರುತ್ತೆ. ಈಗ ಪೂರ್ತಿ ಎಲ್ಲ ಕೂಡ ಡ್ರೈ ಆಗಿದೆ. ಡ್ರೈ ಆದಮೇಲೆ ಈಗ ಯಥಾ ಪ್ರಕಾರ ನಾನು ಸೆಟಪ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಓಲ್ಡ್ ಬಾಸ್ಕೆಟ್ಸ್ ಎಲ್ಲನೂ ಇದೆ, ಅದರಲ್ಲಿ ನಾನು ಕ್ಲಾತ್ಸ್ನ ಸೆಗ್ರಿಗೇಟ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಈ ರೀತಿ ಕಾರ್ನರಲ್ಲಿ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಕೆಳಗಡೆ ಎಲ್ಲ ಬಿದ್ದಾಗ ಆ ಏರಿಯಾ ಕ್ಲೀನಾಗಿತ್ತು ಅಂದರೆ ಡೈರೆಕ್ಟಾಗಿ ನಾವು ಅದನ್ನು ತೊಗೊಂಡೋಗಿ ಒಣಗಾಕ್ಕೊಳ್ಬೋದು. ಇಲ್ಲಾಂದರೆ ಪದೇ ಪದೇ ವಾಶ್ ಮಾಡ್ತಾ ಇರಬೇಕಾಗತ್ತೆ. ಈ ಐಡಿಯಾ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮಾಡುವಂಥ ನೆವರ್ ಎಂಡಿಂಗ್ ವರ್ಕ್ಸಲ್ಲಿ ಇದು ಕೂಡ ಒಂದು. ನೆಕ್ಸ್ಟ್ ಏನು ಅಂತ ನೋಡೋಣ. ರೇಷ್ಮೆ ಸೀರೆ. ರೇಷ್ಮೆ ಸೀರೆನ ಪ್ರತಿಯೊಬ್ಬರು ಕೂಡ ಫಂಕ್ಷನ್ಸ್ಗೆ ವೇರ್ ಮಾಡ್ತಾ ಇರ್ತೀವಿ. ಮೇಯ್ನ್ ಆಗಿ ನಾನಿಲ್ಲಿ ರೇಷ್ಮೆ ಸೀರೆಯ ಬ್ಲೌಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬ್ಲೌಸ್ನ ವೇರ್ ಮಾಡಿದಾಗ ಸ್ವೆಟ್ ಪಾರ್ಟ್ಸ್ ಹಾಕಿದ್ರೂ ಕೂಡ ಕೆಲವೊಂದ್ಸರಿ ಸ್ವೆಟ್ ಅನ್ನೋದು ಬ್ಲೌಸ್ಗೆ ಇಟ್ಕೊಂಡಿರುತ್ತೆ. ಆ ಒಂದು ಸ್ವೆಟ್ಟಿಂದ ಬ್ಲೌಸ್ ಅಂದರೆ ಅಂಡರ್ ಆರ್ಮ್ಸ್ ಕೆಳಗಡೆ ಏನಿರುತ್ತೆ ಅಲ್ಲೂ ಕೂಡ ಸ್ವಲ್ಪ ಮಾರ್ಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಬರ್ತಾ ಬರ್ತಾ ಅಲ್ಲಿ ಒಂದು ರೀತಿ ಶೇಡ್ ರೀತಿಯಲ್ಲಿ ಆಗಿಬಿಟ್ಟು ಎಷ್ಟೇ ಡಿಸೈನ್ ಹಾಕ್ಸಿರುವಂಥ ಬ್ಲೌಸ್ ಆದರೂ ಕೂಡ ಒಂದು ರೀತಿ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ. ಬೇಗನೆ ಆ ಒಂದು ಏರಿಯಾ ತುಂಬಾ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ಸ್ವೆಟ್ ಮಾರ್ಕ್ಸ್ ಆಗದಿರ ಇರಬೇಕು ಅನ್ನೋದಾದರೆ ರೇಷ್ಮೆ ಸೀರೆನ ಒಗ್ದಿಲ್ಲ ಅಂದರೂ ಪರವಾಗಿಲ್ಲ. ರೇಷ್ಮೆ ಸೀರೆಯ ಬ್ಲೌಸ್ ಏನಿದೆ ಅದು ಒಂದು ಸಾರಿ ಆದ್ರೂ ವಿಡಿಯೋದಲ್ಲಿ ತೋರಿಸ್ದಂಗೆ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ, ಒಂದೇ ಬ್ಲೌಸ್ ಇರೋದ್ರಿಂದ ಮೈಲ್ಡ್ ಆಗಿರೋಂಥ ಶಾಂಪೂನ ಯೂಸ್ ಮಾಡಿ ಶಾಂಪೂನ ಹಾಕಿದ್ಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಚೆನ್ನಾಗಿ ನೊರೆ ಬರೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಒಂದು 2 ರಿಂದ 5 ನಿಮಿಷ ಮಾತ್ರ ನೆನೆಸಿಟ್ಕೊಳ್ಬೇಕಾಗತ್ತೆ. ಕಲರ್ ಹೋಗೋವಂಥ ಬ್ಲೌಸಸ್ ಆದರೆ ಸಪ್ರೇಟಾಗಿ ನೆನೆಸಿಟ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಕೈಯಲ್ಲೇ ನೀವು ಜಸ್ಟ್ ಈ ರೀತಿ ವೈಪ್ ಮಾಡ್ದಂಗೆ ಮಾಡಿ ಅಲ್ಲಿರುವಂತಹ ಸ್ವೆಟ್ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ಆದರೂ ಸ್ವೆಟ್ ಮಾರ್ಕ್ಸ್ ಇದ್ರೂ ಕೂಡ ಒಂದು ರೀತಿ ಸ್ಮೆಲ್ ಬರ್ತಿರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಬ್ಲೌಸ್ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಕೊಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ತುಂಬ ವರ್ಷಗಳಿಂದ ನಾನು ಇದೇ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಬ್ಲೌಸ್ ಕಲರ್ ಹೋಗ್ತಾ ಇರೋದ್ರಿಂದ ಸ್ಟಿಫ್ನೆಸ್ಗೋಸ್ಕರ ಒಂದು ಲಿಕ್ವಿಡ್ ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕಂಫರ್ಟ್ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಈ ಒಂದು ನೀರಲ್ಲಿ ಜಾಲಿಸ್ಕೊಳ್ತಾ ಇದ್ದೀನಿ. ಜಾಲಿಸಿದಾದ್ಮೇಲೆ ಡೈರೆಕ್ಟಾಗಿ ಒಣಗಾಕೋದಷ್ಟೇ. ಒಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೋಪ್ನ ಉಪಯೋಗಿಸೋಕ್ಕೆ ಹೋಗಬೇಡಿ. ಎಲ್ಲಾದರೂ ನೀವು ಸೋಪ್ ಅಪ್ಲೈ ಮಾಡಬೇಕು ಅಂತ ಅಂದರೆ ಶಾಂಪೂ ಇರುತ್ತೆ ಅಲ್ವಾ, ಮೈಲ್ಡ್ ಆಗಿರುವಂಥ ಶಾಂಪೂನ ನೀರಲ್ಲಿ ಡಿಸಾಲ್ವ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿ ಡ್ರೈ ಆಗಿದೆ. ಒಣಗಿದಾದ್ಮೇಲೆ ಎಲ್ಲೂ ಕೂಡ ಮಾರ್ಕ್ಸ್ ಒಂದು ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ 8 ರಿಂದ 9 ವರ್ಷದಿಂದ ನಾನು ಈ ಒಂದು ಬ್ಲೌಸ್ನ ಉಪಯೋಗಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ವೆಟ್ ಮಾರ್ಕ್ಸ್ ಅನ್ನೋದು ಆಗಿಲ್ಲ. ನೀಟಾಗಿ ಐರನ್ ಮಾಡಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ದಿವಾನ್ ಇರ್ಬೋದು ಅಥವಾ ನಾವು ಸ್ಯಾರಿ ವೇರ್ ಮಾಡಿದಾಗೆಲ್ಲ ಕೂಡ ಸ್ಯಾರಿ ಪೆಟಿಕೋಟ್ಸ್ ಯೂಸ್ ಮಾಡ್ತೀವಲ್ವಾ, ಪೆಟಿಕೋಟ್ಸ್ ಇರ್ಬೋದು. ಈ ರೀತಿ ನಾಡನ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಕೆಲವೊಂದು ಸರಿ ಈ ನಾಡ ಏನಾಗುತ್ತೆ ಅನ್ನೋದಾದರೆ ಈ ರೀತಿ ಒಂದು ಕಡೆ ಸ್ವಲ್ಪ ದೂರ ಹಿಂದಕ್ಕೆ ಹೋಗ್ಬಿಟ್ಟಿರುತ್ತೆ. ಅದನ್ನು ತೆಗಿಬೇಕು ಅಂತ ಕಷ್ಟ ಆಗ್ಬಿಟ್ಟು ಪೂರ್ತಿ ದಾರನ ನಾಡನ ತೆಗೆದ್ಬಿಟ್ಟು ಮತ್ತೆ ಫಸ್ಟಿಂದ ಹಾಕ್ತಿರ್ತೀವಿ. ಆ ರೀತಿ ನಾವು ಕಷ್ಟಪಡೋ ಬದಲಾಗಿ ಈ ರೀತಿ ಒಂದು ಸಿಸರ್ನ ತಗೊಂಡು ಜಸ್ಟ್ ಈ ರೀತಿ ಮೂವ್ ಮಾಡ್ಕೊಳ್ಳೋದ್ರಿಂದ ನಾಡನ ಈಸಿಯಾಗಿ ತೆಗಿಬೋದು. ಈ ಒಂದು ದಿವಾನ್ ಪಿಲ್ಲೋಸ್ಗಿರ್ಬೋದು ಅಥವಾ ಪೆಟಿಕೋಟ್ಸ್ಗಿರ್ಬೋದು ಈ ರೀತಿ ನಾಡನ ಉಪಯೋಗಿಸ್ಕೊಳ್ಳೋ ಅಂಥವರು ತುಂಬ ಅದ್ಭುತವಾಗಿ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೀವು ಕೂಡ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರಾ? ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಟಿಪ್ನ ಈಗಾಗಲೇ ನಾನು 6 ಮಂತ್ಸ್ ಬ್ಯಾಕ್ ಒಂದ್ಸರಿ ಶೇರ್ ಮಾಡಿದ್ದೆ. ಬಟ್ ಈಗ ಹೊಸಬ್ರು ಬಂದಿದ್ದೀರಲ್ಲ, ನಿಮಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಡ್ತಾ ಇರ್ತೀವಿ. ಬಟ್ ಆಗಾಗ ಒಂದೊಂದು ಬಟ್ಟೆಯಲ್ಲಿ ಕೆಲವೊಂದು ಹೊಲಿಗೆಗಳನ್ನೋದು ಬಿಟ್ಕೊಂಡಿರುತ್ತೆ. ಮಿಷಿನ್ ಇದ್ದರೆ ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಳ್ಬೋದು. ಮಿಷಿನ್ ಇಲ್ಲ ಅಂತ ಅಂದವರು ಸೂಜಿ ದಾರ ಇದ್ದೇ ಇದೆ ಅಲ್ವಾ, ನಮ್ಮ ಹಿರಿಯರ ಕಾಲದಿಂದಲೂ ಕೂಡ ಬಂದಿರೋ ಅಂಥದ್ದು. ಎಲ್ಲಾದರೂ ಹೊಲಿಗೆ ಬಿಟ್ಕೊಂಡಿದೆ ಅನ್ನೋದಾದರೆ ಕ್ವಿಕ್ಕಾಗಿ ನಾವು ಆ ಬಟ್ಟೆನ ವಾಶ್ ಮಾಡಿದಾದ್ಮೇಲೆ ಫೋಲ್ಡ್ ಮಾಡಿ ಇಡ್ತಿರ್ತೀವಲ್ವ, ಫೋಲ್ಡ್ ಮಾಡಿ ನಾವು ಎತ್ತಿಡೋದಕ್ಕಿಂತ ಮುಂಚೆನೇ ಸೈಡ್ಗೆ ಇಟ್ಕೊಂಡು ಯಾವಾಗ ಫ್ರೀ ಇರುತ್ತೋ ಆ ಒಂದು ಫ್ರೀ ಟೈಮಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಬೋದು. ಪ್ಯಾಂಟ್ಸ್ ಇರ್ಬೋದು ಅಥವಾ ಪಿಲ್ಲೋ ಕವರ್ಸ್ ಇರ್ಬೋದು, ಮಕ್ಕಳ ಡ್ರೆಸ್ಸಸ್ ಇರ್ಬೋದು, ಈ ರೀತಿ ಯಾವುದೋ ಒಂದು ಬಟ್ಟೆಗೆ ಹೊಲಿಗೆ ಅನ್ನೋದು ಲೂಸ್ ಆಗ್ತಿರುತ್ತೆ ಅಥವಾ ಹೊಲಿಗೆ ಅನ್ನೋದು ಬಿಚ್ಕೊಳ್ತಾ ಇರುತ್ತೆ. ಸೊ ಆಗ ಈ ರೀತಿ ನಾವು ನೀಟಾಗಿ ಹೊಲಿಗೆ ಅನ್ನೋದು ಹಾಕ್ಕೊಳ್ಬೋದು. ಫ್ರೀ ಟೈಮಲ್ಲಿ ಈ ರೀತಿ ಮಾಡ್ಕೊಂಡಾಗ ಇನ್ನೂ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಟಿ ವಿ ನೋಡ್ಕೊಳ್ತಾ ಕೂಡ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಬೋದು.
ಮಕ್ಕಳಿರುವಂಥ ಮನೆಯಲ್ಲಾದರೆ ಅವರು ಆಟ ಆಡಬೇಕಾದ್ರೆ ಅವ್ರದ್ದು ಯಾವುದೋ ಒಂದು ಡ್ರೆಸ್ಸಲ್ಲಿ ಕೆಲವೊಂದು ಉಕ್ಸ್ ಬಿಚ್ಕೊಳ್ಳೋಂಥದ್ದು ಇರ್ಬೋದು, ಅಥವಾ ಹೊಲಿಗೆ ಬಿಚ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ಅದಕ್ಕೆ ಬಂದಿರೋಂಥ ಡಿಸೈನ್ಸ್ ಎಲ್ಲನೂ ಬಿಚ್ಕೊಳ್ಳೋ ಅಂಥದ್ದು ಇರ್ಬೋದು, ಗಮ್ ಎಲ್ಲ ಕೂಡ ಬಿದೋಗ್ತಿರುತ್ತೆ. ಅಂಥದಕ್ಕೆಲ್ಲನೂ ನಾವು ಈಸಿಯಾಗಿ ಮನೆಯಲ್ಲೇ ಈ ರೀತಿ ನಾವು ಸೆಟಪ್ ಅನ್ನೋದು ಮಾಡ್ಕೊಳ್ಬೋದು, ಫಿಕ್ಸ್ ಮಾಡ್ಕೊಳ್ಬೋದು. ಎಲ್ಲದನ್ನು ಕೂಡ ಹೊಲಿದಾಯಿತು. ಈಗ ಅದರ ಜಾಗದಲ್ಲಿ ಇಟ್ಬಿಡ್ತಾ ಇದ್ದೀನಿ. ಈ ರೀತಿ ನಾವು ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಹೊಲಿಯೋದ್ರಿಂದ ನೋಡೋಕ್ಕೂ ಕೂಡ ನೀಟಾಗಿರುತ್ತೆ, ಮತ್ತು ನಾವು ಬಟ್ಟೆನ ನಾವು ಇಟ್ಕೊಂಡು ಹೊಲಿಬೇಕಾದ್ರೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಪಿಲ್ಲೋ ಕವರ್ ಕೂಡ ಅಷ್ಟೇ ಹಾಕ್ಬೇಕಾದ್ರೆ ನೆನಪಾಯಿತು, ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಈ ರೀತಿ ಹೊಲಿಗೆನ ಹಾಕ್ಬಿಟ್ಟು ಪಿಲ್ಲೋಸ್ನ ಹಾಕೊಳ್ತಾ ಇದ್ದೀನಿ. ಯಾವುದೇ ಕೆಲಸ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರೋಂಥ ಥಿಂಗ್ಸ್ನ ಕ್ವಿಕ್ಕಾಗಿ ನಾವು ಅದರ ಜಾಗದಲ್ಲಿ ಇಟ್ಬಿಟ್ವಿ ಅನ್ನೋದಾದರೆ ಮನೆ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಎನಿ ಟೈಮ್ ನಿಮ್ಮ ಮನೆ ನೀಟಾಗಿರಬೇಕು, ಮೆಸ್ಸಿ ಆಗದಿರ ಇರಬೇಕು ಅನ್ನೋದಾದರೆ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ. ಈಗ ನಾನು ಫೋಲ್ಡ್ ಮಾಡಿರೋ ಅಂತಹ ಕ್ಲಾತ್ಸಲ್ಲಿ ಕಿಚನ್ ಟವಲ್ಸ್ ಕೂಡ ಇತ್ತು. ಅಡುಗೆ ಮನೆಯಲ್ಲಿ ಉಪಯೋಗಿಸ್ಕೊಳ್ಳೋವಂಥ ಕ್ಲೀನಿಂಗ್ ಕ್ಲಾತ್ಸ್ ಇರ್ಬೋದು, ಅಥವಾ ಫ್ರಿಜ್ಜಲ್ಲಿ ಇಡುವಂಥ ಬ್ಯಾಗ್ಸ್ ಇರ್ಬೋದು, ಅಡುಗೆ ಮನೆಯಲ್ಲಿ ಕೈ ಒರೆಸೋಕ್ಕಿರ್ಬೋದು, ಫ್ರಿಜ್ ಹತ್ರ ಇರ್ಬೋದು, ಅಥವಾ ಪಾತ್ರೆ ಎಲ್ಲನೂ ಇಟ್ಕೊಳ್ಳೋಕ್ಕಿರ್ಬೋದು, ಬಟ್ಟೆಗಳನ್ನ ಉಪಯೋಗಿಸ್ತಿರ್ತೀವಲ್ವ ಅದೆಲ್ಲದನ್ನ ಕೂಡ ಈ ರೀತಿ ಸೆಗ್ರಿಗೇಟ್ ಮಾಡಿಕೊಂಡು ನಾನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಡ್ರಾಸ್ ಏನಾದರೂ ಖಾಲಿ ಇದೆ ಅನ್ನೋದಾದರೆ ಈ ಒಂದು ಬಟ್ಟೆಗಳನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು, ಅಂದರೆ ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ಬೋದು. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಇದು ಕೂಡ ನೆವರ್ ಎಂಡಿಂಗ್ ಪ್ರೋಸೆಸ್ ಅಲ್ವಾ. ನೆಕ್ಸ್ಟು ಮಕ್ಕಳ ಡ್ರೆಸ್ಸಿಂಗ್ ಏರಿಯಾ. ಮಕ್ಕಳ ಡ್ರೆಸ್ಸಿಂಗ್ ರೂಮ್ನ ಎಷ್ಟೇ ಕ್ಲೀನ್ ಮಾಡಿ ಕೊಟ್ಟರೂ ಕೂಡ ಆಗಾಗ ಮಾರ್ಕ್ಸ್ ಆಗ್ತಾನೆ ಇರುತ್ತೆ. ಮಿರರ್ ಹತ್ರ ಅವ್ರು ನೋಡ್ಕೊಳ್ಬೇಕಾದ್ರೆ ಕೈಯಲ್ಲಿರುವಂತಹ ವ್ಯಾಸ್ಲೈನ್ ಇರ್ಬೋದು, ಕೈಯಲ್ಲಿರುವಂಥ ಫೆವಿಕಲ್ ಇರ್ಬೋದು, ಅಥವಾ ಕಲರ್ಸ್ ಇರ್ಬೋದು, ಮಿರರ್ಗೆ ಅಂಟಿಸ್ತಾನೆ ಇರ್ತಾರೆ. ಮಿರರ್ನ ಕೂಡ ಒಂದು ಸರಿ ಜಿಗ್ಜಾಗ್ ಮೋಷನಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಹೋಮ್ ಮೇಡ್ ಲಿಕ್ವಿಡ್ನ ಉಪಯೋಗಿಸ್ಕೊಂಡು. ಈ ರೀತಿ ಕ್ಲೀನ್ ಮಾಡಿದ ಆದಮೇಲೆ ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಒಂದು ಸರಿ ಸೆಟ್ ಮಾಡ್ಕೊಳ್ತೀನಿ. ಝೀರೋ ಕಾಸ್ಟಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಇದರಲ್ಲಿರುವಂಥದ್ದನ್ನೆಲ್ಲ ಕೂಡ ಖಾಲಿ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋಸಲ್ಲಿ ಜಸ್ಟ್ ನಾನು ಇದರಲ್ಲಿ ಅರ್ಧ ಭಾಗ ಮಾತ್ರ ಶೇರ್ ಮಾಡಿದ್ದೆ, ಬಟ್ ಇಲ್ಲಿ ಪೂರ್ತಿಯಾಗಿ ಈ ಒಂದು ಡ್ರಾನ ಯಾವ ರೀತಿ ಝೀರೋ ಕಾಸ್ಟಲ್ಲಿ ನಾನು ಸೆಟಪ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟಿಗೆ ಈ ಒಂದು ಏರಿಯಾನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನೀವೆಲ್ಲರೂ ನೋಡಿದ್ದೀರಾ, ನಾನು ಸ್ವೀಟ್ ಬಾಕ್ಸ್ನ ಅಥವಾ ಏನಾದ್ರು ಕುಕ್ವೇರ್ನ ತೊಗೊಂಡಾಗ ಸೆಕ್ಷನ್ ಬಾಕ್ಸ್ ಬರುತ್ತೆ ಅಲ್ವಾ, ಆ ಬಾಕ್ಸ್ನ ಬಿಸಾಡ್ದಿರ ಈ ಒಂದು ಕಾರ್ಬೋರ್ಡ್ ಬಾಕ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು 2 ಸ್ವೀಟ್ ಬಾಕ್ಸ್ನ ತೊಗೊಂಡಿದ್ದೀನಿ. ಇನ್ನೊಂದು ಈಗೇನು ನೋಡ್ತಿದ್ದೀರಾ ಇದು ಬಂದು ಕೆಲವೊಂದು ವೆಸಲ್ಸ್ನ ಗ್ಲಾಸ್ವೇರ್ ಏನೋ ತೊಗೊಂಡಾಗ ಈ ಒಂದು ಬಾಕ್ಸ್ ಬಂದಿದ್ದಂಥದ್ದು. ಇದು ಸೆಕ್ಷನ್ ಬಾಕ್ಸ್ ಆಗಿರೋದ್ರಿಂದ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವಾ, ಸಪ್ರೇಟಾಗಿ ಸೆಗ್ರಿಗೇಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ನೋಡೋಕ್ಕೂ ಕೂಡ ಲುಕ್ ವೈಸ್ ಚೆನ್ನಾಗಿರುತ್ತೆ. ಒಂದಕ್ಕೊಂದು ಸಪ್ರೇಟ್ ಆಗಿರೋದ್ರಿಂದ ಏನಾದ್ರು ಬೇಕಂದಾಗ ಕೂಡ ಕ್ವಿಕ್ಕಾಗಿ ಈಸಿಯಾಗಿ ಕೂಡ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದೆಲ್ಲ ಕೂಡ ಬೇರೆ ರೂಮಲ್ಲಿರೋ ಅಂಥದ್ದು, ಅಂದರೆ ಒಂದು ರೂಮಲ್ಲೇ ವಸ್ತುಗಳನ್ನ ಇಟ್ಕೊಳ್ಳಲ್ಲ ಮಕ್ಕಳು, ಎಲ್ಲ ರೂಮಲ್ಲೂ ಕೂಡ ಇಡ್ತಿರ್ತಾರಲ್ವ. ಬೇರೆ ರೂಮ್ಸಲ್ಲಿರೋದನ್ನೆಲ್ಲ ಕೂಡ ನಾನು ಒಂದು ಸರಿ ಕಲೆಕ್ಟ್ ಮಾಡಿಕೊಂಡು ಈ ರೀತಿ ಜೋಡಿಸ್ಕೊಳ್ತಾ ಇರ್ತೀನಿ. ಪುನಃ ಇದು ಅದೇ ಥರ ರೊಟೀನ್ ಆಗ್ತಾನೇ ಇರುತ್ತೆ ಬಿಡಿ. ಸೊ ಇದು ಕೂಡ ಒಂದು ನೆವರ್ ಎಂಡಿಂಗ್ ರಿಪೀಟೆಡ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಈಗ ನಾನು ಈ ರೀತಿಯಾಗಿ ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಾಗಿರೋದ್ರಿಂದ ಈ ರೀತಿ ಸಪ್ರೇಟಾಗಿ ಇಟ್ಟರೆ ಅವ್ರಿಗೆ ತೆಗಿಬೇಕಾದ್ರೂ ಕೂಡ ಈಸಿ ಆಗುತ್ತೆ ಅನ್ನೋದರಿಂದ ಈ ರೀತಿ ಮಾಡಿದ್ದೀನಿ. ಐ ಹೋಪ್ ಈ ಒಂದು ಲುಕ್ ಇರ್ಬೋದು, ಈ ಒಂದು ಐಡಿಯಾ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಮನೆಯಲ್ಲಿ ಹಾಕುವಂಥ ಬಟ್ಟೆಗಳನ್ನ ಪ್ರತಿಯೊಬ್ಬರು ಕೂಡ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇರ್ತೀವಿ, ಅಂದರೆ ವಾಶ್ ಆದಮೇಲೆ ಐರನ್ ಮಾಡ್ದಿರಾನೇ ಹಾಕ್ಕೊಳ್ತಾ ಇರ್ತೀವಿ. ಬಟ್ ಮನೆಯಲ್ಲಿರುವಂಥ ನಾವುಗಳು ನಮ್ಮ ಬಗ್ಗೆ ಕಾನ್ಫಿಡೆಂಟ್ ಆಗಿರಬೇಕು, ನಮಗೆ ನಾವೇನಾದರೂ ಗೌರವ ಕೊಟ್ಕೊಳ್ಬೇಕು, ನಮ್ಮ ಬಗ್ಗೆ ನಾವು ಕೂಡ ಕೇರ್ ತೊಗೊಳ್ಬೇಕು ಅನ್ನೋದಾದರೆ ಡೈಲಿ ವೇರ್ ಮಾಡುವಂಥ ಬಟ್ಟೆಗಳನ್ನ ಕೂಡ ಒಂದು ಸರಿ ಈ ರೀತಿ ಐರನ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಲುಕ್ಕು ಕೂಡ ತುಂಬ ನೀಟಾಗಿರುತ್ತೆ, ತುಂಬ ಕಾನ್ಫಿಡೆಂಟಾಗೂ ಕೂಡ ಇರುತ್ತೆ. ಬಟ್ ಎಲ್ಲರೂ ಅಂದ್ಕೊಳ್ಬೋದು ಕಾನ್ಫಿಡೆಂಟ್ ಅನ್ನೋದು ಇನ್ಸೈಡ್ ಇರುತ್ತೆ ಅಲ್ಲ ಅಂತ. ಬಟ್ ನಾವು ವೇರ್ ಮಾಡುವಂತಹ ಬಟ್ಟೆ ಇರ್ಬೋದು, ನಾವು ಮಾಡುವಂಥ ಸ್ಟೈಲಿಂಗಿಂದ ಕೂಡ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ನಾನು ರಿಪೀಟೆಡಾಗಿ ಮನೇಲಿ ಹಾಕ್ಕೊಳ್ಳುವಂಥ ಬಟ್ಟೆಗಳನ್ನ ಒಂದು ಸರಿ ಈ ರೀತಿ ನಾನು ನೀಟಾಗಿ ಐರನ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಅವತ್ತೇ ಐರನ್ ಮಾಡೋಕ್ಕಾಗಲ್ಲ ಅಂದರೂ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಈ ರೀತಿ ಐರನ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಎಲ್ಲದನ್ನು ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಜಸ್ಟ್ ನಾನು ಒಂದು ಡ್ರೆಸ್ನ ಐರನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ಮನೇಲಿ ಹಾಕ್ಕೊಳ್ಳುವಂಥ ಬಟ್ಟೆಗಳನ್ನ ಐರನ್ ಮಾಡಿ ಹಾಕ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ ನಂತರ ಫೀಲ್ ಆಗೋರು ತುಂಬ ಜನ ಇದ್ದಾರೆ ಅಂತ. ಈ ರೀತಿ ಐರನ್ ಮಾಡಿ ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಕಬೋರ್ಡು ಕೂಡ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಬಟ್ಟೆಯಲ್ಲಿ ಏನಾದರೂ ತೇವಾಂಶ ಉಳ್ಕೊಂಡಿದ್ರು ಕೂಡ ಬ್ಯಾಡ್ ಸ್ಮೆಲ್ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗದಿರೋ ಕೂಡ ಇರುತ್ತೆ. ಆಗಲೇ ರೇಷ್ಮೆ ಬ್ಲೌಸ್ನ ವಾಶ್ ಮಾಡೋದು ತೋರಿಸ್ತಾ ಅಲ್ವಾ, ಆ ಬ್ಲೌಸ್ನ ಕೂಡ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಅದೆಲ್ಲದನ್ನ ಡೀಟೇಲಾಗಿ ಶೇರ್ ಮಾಡೋಕ್ಕೆ ಹೋಗಿಲ್ಲ.
ಇದೇ ಥರ ನಾನು ಬಟ್ಟೆಗಳನ್ನ ಒಂದು ಕಡೆ ಇಟ್ಕೊಂಡಿರ್ತೀನಿ, ಅಂದರೆ ಐರನ್ ಮಾಡಬೇಕಾಗಿರುವಂಥ ಬಟ್ಟೆಗಳನ್ನ ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ. ಒಂದು ಸಾರಿ ಟೈಮ್ ಸಿಕ್ಕಾಗ ಎಲ್ಲ ಬಟ್ಟೆಗಳನ್ನ ನೀಟಾಗಿ ಐರನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕ್ಲೀನಿಂಗ್ ಮತ್ತು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಮೋಟಿವೇಟ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಇದೇ ಥರದ ನೆವರ್ ಎಂಡಿಂಗ್ ವರ್ಕ್ಸ್ ಇರುತ್ತೆ ಅಲ್ವಾ, ಆ ವರ್ಕ್ಸ್ ಯಾವುದು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅನಿಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.